ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಸೆಲ್ಫ್ ಡೆವಲಪ್ಮೆಂಟ್ ಯಾಕೆ, ಅದರ ಅವಶ್ಯಕತೆ ಏನಿದೆ ಅಂತ. ತುಂಬ ಜನಕ್ಕೆ ಮಿತ್ತಿದೆ, ಸೆಲ್ಫ್ ಡೆವಲಪ್ಮೆಂಟ್ ಅಂದರೆ ವೇಸ್ಟ್ ಆಫ್ ಟೈಮು, ಸೆಲ್ಫ್ ಡೆವಲಪ್ಮೆಂಟ್ ಅಂತ ಅಂದರೆ ಅದೇನು ಉಪಯೋಗಕ್ಕೆ ಬರಲ್ಲ ಅನ್ನೋದು. ರಿಯಾಲಿಟಿ ಏನಪ್ಪ ಅಂತ ಅಂದರೆ, ಸೆಲ್ಫ್ ಡೆವಲಪ್ಮೆಂಟ್ ಅಂತ ಅಂದರೆ ನಮ್ಮ ಸ್ಕಿಲ್ಸನ್ನು ನಾವು ಹೊಸ ವಿಚಾರಗಳನ್ನು ಕಲಿತಾ ಹೊಸ ಪಾಸಿಬಿಲಿಟೀಸನ್ನು ನಮಗೆ ಓಪನ್ ಮಾಡೋದು. ಯಾವ ಥರ ಅಂತ ಅಂದರೆ, ಎಕ್ಸಾಂಪಲು, ಈಗ ಕನ್ನಡ ಮಾತಾಡ್ತಿದ್ದೀರಾ, ಇಂಗ್ಲೀಷ್ ಕಲಿತೀರಾ. ಸೊ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ನಿಮಗೆ ಹೊಸ ಪಾಸಿಬಿಲಿಟಿ ಓಪನ್ ಆಗುತ್ತೆ. ಅಂದರೆ ನೀವು ಇಂಗ್ಲೀಷ್ ಮಾತಾಡೋರ ಜೊತೆ ಹೊಸ ಟ್ರಾನ್ಸಾಕ್ಷನ್ಸ್ಗಳು ಮಾಡ್ಬೋದು, ಇಲ್ಲ ಕಮ್ಯುನಿಕೇಟ್ ಮಾಡ್ಬೋದು, ಅದೊಂದು ಆಪ್ಷನ್ನು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಸಾಯೋ ತನಕನೂ ಕಲಿಯೋದು ಇದ್ದೇ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿದೆ ಅಂದರೆ, ಇದಕ್ಕೆ ನನಗೆ ಒಂದು ಕತೆ ಜ್ಞಾಪಕ ಆಯಿತು. ಇಬ್ಬರು ಇರ್ತಾರಂತೆ, ಒಬ್ಬರು ನಾನು ಸರ್ಟಿಫಿಕೇಷನ್ ಮಾಡ್ಕೊಬೇಕು, ಆ ಸರ್ಟಿಫಿಕೇಷನ್ ಮಾಡ್ಕೊಬೇಕು, ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಸರ್ಟಿಫಿಕೇಷನ್ ಎಲ್ಲ ಮಾಡ್ಕೊತಾರಂತೆ, ಹುಲಿ ಹೆಂಗೆ ಹಿಡಿಯೋದು ಅಂತ. ಇನ್ನೊಬ್ಬರು ಹುಲಿ ಹಿಡಿಯೋದು ಹೆಂಗೆ ಅಂತ ಕಲಿತಾರಂತೆ, ಅವ್ರ ಹತ್ರ ಸರ್ಟಿಫಿಕೇಷನ್ ಇರಲ್ಲಂತೆ. ಇಬ್ಬರು ಕಾಡಲ್ಲಿ ಹೋಗ್ತಾರಂತೆ, ಹೋಗ್ತಿದ್ದಂಗೆ ನೋಡ್ತಾರಂತೆ, ಒಬ್ಬನ ಹತ್ರ ಸರ್ಟಿಫಿಕೇಟ್ ಇರುತ್ತಂತೆ ಹುಲಿ ಹಿಡಿಯೋದು ಹೆಂಗೆ ಅಂತ. ಹುಲಿ ಎದುರುಗಡೆ ಬಂದಿರುತ್ತಂತೆ, ಹುಲಿ ಹೇಳ್ತಾರಂತೆ, ನೋಡು ನನ್ನ ಹತ್ರ ಸರ್ಟಿಫಿಕೇಟ್ ಇದೆ ಹುಲಿ ಹಿಡಿಯೋದು ಹೆಂಗೆ ಅಂತ. ಇನ್ನೊಬ್ಬ ಹುಲಿ ಹಿಡಿತಾನಂತೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮೋಸ್ಟ್ ಆಫ್ ದ ಟೈಮು ನಾವು ಗೊತ್ತಿಲ್ದಲೇ ಅವ್ರು ಸರ್ಟಿಫಿಕೇಷನ್ ಮಾಡ್ತಿದ್ದಾರೆ, ಇವ್ರು ಸರ್ಟಿಫಿಕೇಷನ್ ಮಾಡ್ತಿದ್ದಾರೆ, ನಾನು ಈ ಸರ್ಟಿಫಿಕೇಷನ್ ಮಾಡ್ಕೊಬೇಕು ಅಂತ ಸರ್ಟಿಫಿಕೇಷನ್ ಮಾಡ್ಕೊತೀವಿ. ಬಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೆಲ್ಫ್ ಡೆವಲಪ್ಮೆಂಟ್ ಏನು ಮಾಡುತ್ತೆ ಅಂತ ಅಂದರೆ, ನಮ್ಮ ಪರ್ಸ್ನಾಲಿಟಿಯಲ್ಲಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಜಾಸ್ತಿ ಸಹಾಯ ಮಾಡುತ್ತೆ. ಏನಕ್ಕೆ ಅಂತ ಅಂದರೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಸುತ್ತಮುತ್ತ ಆಗು ಹೋಗುಗಳನ್ನು ನಾವು ಆರಾಮಾಗಿ ನಿಭಾಯಿಸ್ಬೋದು, ಆರಾಮಾಗಿ ನಾವು ಮೇಲೂ ಬರ್ಬೋದು. ಮೇಲಿರೋರಿಗೂ ಬಾಟಮಲ್ಲಿರಿಗೂ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ, ಮೇಲಿರೋರು ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ಜಾಸ್ತಿ ಇರುತ್ತೆ. ಬಾಟಮಲ್ಲಿರೋರು ಅವರು ಪ್ರಾಡಕ್ಟನ್ನು ಅರ್ಥ ಮಾಡ್ಕೊಂಡಿರೋದಿರ್ಬೋದು, ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರ್ಬೋದು, ಆ ನಾಲೆಡ್ಜ್ ಇರುತ್ತೆ, ಬಟ್ ಅವ್ರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಇದು ಬಿಗ್ಗೆಸ್ಟ್ ಡಿಫ್ರೆನ್ಸು. ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಾನು ಹುಲಿ ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂತ ಅಂದರೆ, ಲೈಫ್ ಅನ್ನೋದು ಕಾಡಲ್ಲಿ ಅನ್ಸರ್ಟೆನಿಟಿ ಅನ್ನೋ ಹುಲಿ ಬರ್ತಾನೆ ಇರುತ್ತೆ. ಆ ಹುಲಿ ಬಂದಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ನಮಗೆ ಏನು ಮಾಡಬೇಕು ಅನ್ನೋದು ಯಾವಾಗ ಗೊತ್ತಾಗತ್ತೆ ಅಂದರೆ, ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡಾಗ. ಇನ್ನೂ ಒಂದು ಗೊತ್ತಾ, ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಅಂದರೆ ಅದು ನಾವೇ. ಯಾಕೆ ಅಂತ ಅಂದರೆ, ನೀವು ಯಾವುದೇ ಪ್ರಾಡಕ್ಟು ಯಾವ್ದ್ರ ಮೇಲೆ ಇನ್ವೆಸ್ಟ್ ನೀವು ಮಾಡಿದ್ರೂ ಅದು ಕಾಲಕ್ರಮೇಣ ಇಲ್ಲ ಮಾರ್ಕೆಟು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ನಮ್ಮೇಲೆ ನಾವು ಇನ್ವೆಸ್ಟ್ ಮಾಡೋದು, ನಾವು ಡಿಸೈಡ್ ಮಾಡ್ಬೋದು ಅದನ್ನು ನಾವು ಎಷ್ಟು ಕಲಿಬೇಕು, ಎಷ್ಟು ಇಂಪ್ಲಿಮೆಂಟ್ ಮಾಡಬೇಕು, ಎಷ್ಟು ಆ್ಯಕ್ಷನ್ ತೊಗೊಬೇಕು, ಅದೆಲ್ಲ ನಮ್ಮ ಕೈಲಿರೋದು. ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಅಂದರೆ ಅದು ನಾವೇ. ಸೊ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ದನ್ನು 100%, 200%, 1000 ಟೈಮ್ಸು ರಿಟರ್ನ್ ತಗೊಳ್ಳೋದು ನಮ್ಮ ಕೈಲಿರೋದು, 0% ರಿಟರ್ನ್ ತಗೊಳ್ಳೋದು ನಮ್ಮ ಕೈಲೇ ಇರೋದು. ಇದು ಬಿಗ್ಗೆಸ್ಟ್ ಡಿಫ್ರೆನ್ಸು. ನಾನು ಭಾವಿಸ್ತೀನಿ ಈ ವಿಡಿಯೋ ನೋಡಾದ್ಮೇಲೆ ನೀವು ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಜರ್ನಿನ ಶುರು ಮಾಡ್ತೀರಾ ಅಂತ. ಮೈಂಡ್ಸೆಟ್ ರಿಲೇಟೆಡ್ ಅದರ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ಕಾನ್ಸೆಪ್ಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.